ನಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಗೊತ್ತಿರುವ ಹಾಗೆ ಕುಂದಾನಗರಿ ಬೆಳಗಾವಿ ಜಿಲ್ಲೆಯ ನಮ್ಮ ಹೆಮ್ಮೆಯ ರಾಯಭಾಗದಲ್ಲಿ ಸೌರವ್ ಬಯೋಟೆಕ್ ರಾಯಭಾಗ ಇವರಲ್ಲಿ ಎಲ್ಲ ತರಹದ ಎಲ್ಲ ವಿಧಿಗಳ ವೆರೈಟಿಗಳ ಸಸಿಗಳು, ಬಾಳೆಹಣ್ಣಿನ ತರುವುಗಳು ಅಂದರೆ ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ಅಂತ ಏನು ಹೇಳ್ತೀವಿ. ಸೊ ಎಲ್ಲ ಥರ ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ಅವೈಲೇಬಲ್ ಇದಾವೆ ಅಂತಂದು ಹೇಳಲಿಕ್ಕೆ ಬರ್ತಾ ಇದ್ದಾವೆ. ಸೊ ತಮಗೆಲ್ಲ ಗೊತ್ತಿರುವ ಹಾಗೆ ಮೊದಲಾಗಿ ಬಾಳೆಹಣ್ಣು ಅಂತಕ್ಕಂಥದ್ದು ಇದೊಂದು ಎವರ್ ಗ್ರೀನ್ ಫೀಲ್ಡ್ ಅಂತ ಹೇಳ್ಬೋದು. ಯಾಕಂದರೆ ತನ್ನದೇ ಆದಂತಹ ಪೌಷ್ಟಿಕ ಅಂಶಗಳನ್ನು ಒಳಗೊಂಡು ಅದೇ ರೀತಿಯಾಗಿ ತಮ್ಮ ದೇಹಕ್ಕೆ ಕೂಡ ಆರೋಗ್ಯಕ್ಕೂ ಕೂಡ ಉಪಯುಕ್ತವಾಗಿರ್ತಕ್ಕಂಥ ಹಣ್ಣು ಬಾಳೆಹಣ್ಣು. ತಮಗೆಲ್ಲ ಗೊತ್ತಿರುವ ಹಾಗೆ ಕಾನ್ಸ್ಟಿಪೇಷನ್ ಅನ್ನು ಕೂಡ ತಡೆಗಟ್ಟಲಿಕ್ಕೆ ಬಾಳೆಹಣ್ಣು ತನ್ನದೇ ಆದಂತಹ ಛಾಪನ್ನು ಮೂಡಿಸುವ ಮುಖಾಂತರ ಜನರ ಮನಸ್ಸನ್ನು ಗೆಲ್ತಾ ಬಂದಿದೆ. ಸೊ ಹೀಗೆ ಹಲವಾರು ಅದರ ಉಪಯುಕ್ತಗಳ ಅಂಶಗಳುವಂತಹ ಬಾಳೆಹಣ್ಣಿನ ಬಗ್ಗೆ ಇವತ್ತಿನ ಮುಖಾಂತರ ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ಸೌರವ್ ಬಯೋಟೆಕ್ ರಾಯಭಾಗ ಇವರಲ್ಲಿ ಎಲ್ಲ ರೀತಿಯ ಸಸಿಗಳ ಉಪಯುಕ್ತ ಇದಾವೆ ಅಂತಂದು ಹೇಳಲಿಕ್ಕೆ ಹೊರಟಿದ್ವಿ. ಸೊ ತಮಗೆಲ್ಲ ಗೊತ್ತಿರುವಂತೆ ಇವತ್ತು ನೇರವಾಗಿ ನಾವು ಫೀಲ್ಡ್ ವಿಸಿಟ್ಗೆ ಬಂದಿದ್ದೇವೆ. ಇಲ್ಲಿ ರೈತರನ್ನ ಸಂಪರ್ಕ ಮಾಡ್ತಾ ಇದ್ದೇವೆ, ಅವರು ಯಾವ ರೀತಿಯಾಗಿ ಬೆಳೆದಿದ್ದಾರೆ. ಸೊ ಈ ಒಂದು ತೋಟದ ಮಾಹಿತಿಯನ್ನ ತಮಗೆ ಹೇಳಲಿಕ್ಕೆ ಹೊರಟಿದ್ದೇವೆ. ಮೊದಲಾಗಿ ಇಲ್ಲಿ ನಾವು ರೈತರ ಜೊತೆ ಮಾತಾಡ್ಲಿಕ್ಕೆ ಹೊರಟಿದ್ದೇವೆ. ಯಜಮಾನ್ರೆ, ಈ ಒಂದು ಸಸಿಯನ್ನ ನೆಟ್ಟು ಎಷ್ಟು ದಿನಗಳಾಯ್ತು? ಫೆಬ್ರವರಿ 20. ತಮ್ಮ ಹೆಸರು ಸರ್? ಸಿದ್ದಪ್ಪ ಸತ್ಯಪ್ಪ ಧರ್ಮಟಿ. ಊರು ಸರ್? ರಾಯಭಾಗ ಗ್ರಾಮೀಣ ಶಿವಾಜಿ ಪಾರ್ಕ್. ತಮಗೆಲ್ಲ ಗೊತ್ತಿರುವ ಹಾಗೆ ರಾಯಭಾಗದಲ್ಲಿ ಅವರ ಈ ಒಂದು ಸಸ್ಯಗಳನ್ನ ನೆಟ್ಟಿದ್ದಾರೆ. ಸೊ ತಮಗೆ ಯಾವ ರೀತಿಯಾಗಿ ಗಣಿಗಳು ಎಷ್ಟು ಗಣಿಕೆ ಆಗಿದ್ದಾವೆ ಅಂತ ಹೇಳ್ತೀರಾ? 16 ರಿಂದ 17 16 ರಿಂದ 17 ಗಣಿಕೆಗಳು ತಮಗೆಲ್ಲ ಇಲ್ಲಿ ವಿಡಿಯೋದಲ್ಲಿ ಕಾಣ್ತಾ ಇರಬಹುದು.